ಓಂ ಪ್ರಧಾನ ಪುರುಷೇಶ್ವರಾಯ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 20ನೇ ನಾಮ ಇದು. ಮತ್ತೆ 20ನೆಯ ಬೃಹತಿ ಮಂತ್ರ. ಪ ಸ್ವಾ ಧೇನೂನಾಮಿಷುದ್ಧಸಿ ಏವಾ ಮಹಾನ್ ಬೃಹದ್ದಿವೋ ಅಥರ್ವಾ ನದಂವೋದತೀನಾಂ ಅವೋಚತ್ ಸ್ವಾಂ ತನ್ವಾ ನಿಂದ್ರಂ ಅಂತ ಮಂತ್ರ. ಈ ಮಂತ್ರಕ್ಕೆ ಮತ್ತು ನಾಮಕ್ಕೆ ಭಗವಂತರಾಯರು ಏನು ಅರ್ಥವನ್ನು ಹೇಳ್ತಾರೆ ಅನ್ನೋದನ್ನ ನಾವೀಗ ನೋಡಬೇಕು. ಹಿಂದಿನ ವ್ಯಾಖ್ಯಾನಗಳಲ್ಲಿ ನಾವು ರಘುನಾಥ ತೀರ್ಥ ಹೇಳಿದ ಅರ್ಥವನ್ನು ಮತ್ತೆ ನನ್ನ ಅಭಿಪ್ರಾಯ ಏನಿದೆ ಅಂತ ಅನ್ನೋದನ್ನು ಕೂಡ ನೋಡಿದ್ವಿ. ತುಂಬ ವಿಶಿಷ್ಟವಾದಂತಹ ಒಂದು ನಾಮ ಇದು, ಪ್ರಧಾನ ಪುರುಷೇಶ್ವರಾಯ ನಮಃ ಅಂತ ಅನ್ನೋದು. ಸಹಸ್ರನಾಮದ ವ್ಯಾಖ್ಯಾನದ ಉದ್ದಕ್ಕೂ ಭಗವಂತರಾಯರ ವ್ಯಾಕರಣದ ಚಾತುರ್ಯ ಕಾಣಿಸ್ತದೆ. ಪ್ರಧಾನ ಅಂದ್ರೆ ಧಾನ್ಯ, ನಮಗೆ ಗೊತ್ತಿದೆ. ಧಾನ್ಯ ಅನ್ನೋ ಶಬ್ದ ಹೆಚ್ಚು ಪರಿಚಿತ, ಆದರೆ ಧಾನ ಅನ್ನೋ ಶಬ್ದ ಹೆಚ್ಚು ಎಲ್ಲಿಗೂ ಕೂಡ ಪರಿಚಿತ ಅಲ್ಲ. ಧಾನ ಅಂದ್ರೆ ಧಾನ್ಯ, ಅರ್ಥಾತ್ ಸಂಸಾರದ ಬೀಜಗಳು. ಸಂಸಾರ ನಮಗೆ ಮುಂದುವರಿಲಿಕ್ಕೆ ಏನು ಕಾರಣ? ಕಾಮ್ಯಕರ್ಮಗಳೇ ಕಾರಣ, ದುಷ್ಕರ್ಮಗಳು ಅಥವಾ ಕಾಮ್ಯಕರ್ಮಗಳೇ ಕಾರಣ. ಇಂಥ ಕಾಮ್ಯಕರ್ಮಗಳು ಹೊರಟು ಹೋಗುವುದು ಯಾರಿಂದ? ಯಾವ ಭಗವಂತನ ನಾಮಸ್ಮರಣೆ ಮಾಡಿದರೆ ಕಾಮ್ಯಕರ್ಮಗಳನ್ನು ಮಾಡುವ ಪ್ರವೃತ್ತಿ ನಮ್ಮಲ್ಲಿ ಕಡಿಮೆ ಆಗ್ತದೋ ಅವನೇ ಪ್ರಧಾನ. ಪ್ರಗತ ಅಂದ್ರೆ ಹೊರಟು ಹೋಗುವಂಥದ್ದು, ಇಲ್ಲವಾಗುವುದು ಅಂತ ಅರ್ಥ. ಪ್ರಗತಾಹ ಧಾನಾಹ ಯಸ್ಮಾತ್ ಸಹ ಪ್ರಧಾನ. ಯಸ್ಮಾತ್ ಯಾವ ಭಗವಂತನಿಂದ, ಧಾನಾಹ ಸಂಸಾರದ ಮುಂದುವರಿಕೆಗೆ ಕಾರಣವಾದ ಕಾಮ್ಯಕರ್ಮಗಳು, ಪ್ರಗತಾಹ ಇಲ್ಲವಾಗುತ್ತವೆಯೋ, ಸಹ ಆ ಭಗವಂತನೇ ಪ್ರಧಾನ. ತುಂಬ ವಿಶಿಷ್ಟವಾದ ಅರ್ಥ ಇದೆ. ಅವನೇ ಪುರುಷ. ಪುರುಷ ಅಂದ್ರೆ ಪೂರ್ಣ ಅಂತ ಅರ್ಥ. ಮತ್ತೆ ಈಶ ಅಂದ್ರೆ ವಾಯು. ಆ ವಾಯುವಿಗೆ ವರ, ಶ್ರೇಷ್ಠ ಕೂಡ. ಪ್ರಧಾನಶ್ಚಾಸೌ ಪುರುಷಶ್ಚಾಸೌ ಈಶ್ವರಶ್ಚ ಅಂತ ಕರ್ಮಧಾರಯ ಸಮಾಸ. ಪ್ರಧಾನ ಪುರುಷೇಶ್ವರ ಅಂತ. ಮತ್ತು ಅವನೇ ಪ್ರಧಾನ ಪುರುಷನೂ ಹೌದು. ಪ್ರಧಾನ ಅಂದ್ರೆ ಮುಖ್ಯ ಅಂತ ಅರ್ಥ ಅಂತೂ ಇದ್ದೇ ಇದೆಯಲ್ಲ. ಹೀಗೆ ಅತ್ಯಂತ ಶ್ರೇಷ್ಠನಾದಂಥ ಪುರುಷ ಅವನು. ಮತ್ತೆ ಪ್ರಧಾನ ಅಂದ್ರೆ ಪ್ರಕೃತಿ, ಮಹಾಲಕ್ಷ್ಮಿ. ಕಾರ್ಯತಸ್ಸಾ ಪ್ರಧಾನತ್ವಾತ್ ಪ್ರಧಾನಮಿತಿ ಕೀರ್ತ್ಯತೆ ಅಂತ ಭಾಗವತ ತಾತ್ಪರ್ಯ. ತನ್ನಿಂದ ಹುಟ್ಟಿದ ಜಗತ್ತಿಗಿಂತ ಆಕೆ ಮುಖ್ಯಳಾದ್ರಿಂದ ಅವಳೇ ಪ್ರಧಾನಳು. ಇದು ತುಂಬಾ ಸುಂದರವಾದಂತಹ ಒಂದು ಅರ್ಥವನ್ನು ಹೇಳ್ತಾರೆ ಅವರು. ಭಗವಂತ ಮತ್ತು ಭಗವತಿಯರ ಶೃಂಗಾರವನ್ನು ವರ್ಣನೆ ಮಾಡುವಂತಹ ಅರ್ಥ. ಈ ಪ್ರಧಾನ ಪುರುಷೇಶ್ವರ ಅಂತಿದೆ, ಪ್ರಧಾನ ಪುರುಷ ಅಂತ ಶಬ್ದ ಇದೆಯಲ್ಲ, ಭಗವಂತ ಪ್ರಧಾನ ಪುರುಷ. ಭಗವಂತನ ಬೆರಳುಗಳು ಕೂಡ ಪ್ರಧಾನ ಪುರುಷಗಳೇ. ಯಾಕೆಂದ್ರೆ ಭಗವಂತ ಬೇರೆ ಅಲ್ಲ, ಭಗವಂತನ ಬೆರಳುಗಳು ಬೇರೆ ಅಲ್ಲ. ಪ್ರಧಾನ ಪುರುಷಳಾದ ಲಕ್ಷ್ಮೀದೇವಿಯ ಕಪೋಲ ಮೊದಲಾದ ಅವಯವಗಳಲ್ಲಿ ಸರಂತಿ ಹರಿದಾಡ್ತವೆ ಏಕಾಂತದ ಸಮಯದಲ್ಲಿ ಅಂತ ಆ ಭಗವಂತ ಮತ್ತು ಭಗವತಿಯರ ಶೃಂಗಾರವನ್ನ ಸೂಚಿಸ್ತದಂತೆ ಆ ಶಬ್ದ ಭಗವಂತರಾಯರ ವ್ಯಾಖ್ಯಾನದಲ್ಲಿ. ಹೀಗೆ ಪುಷ್ಟೇಶು ಅವಯವೇಶು, ಲಕ್ಷ್ಮೀದೇವಿಯ ಆ ಸುಂದರವಾದಂತಹ ಕಪೋಲ ಮೊದಲಾದ ಅವಯವಗಳಲ್ಲಿ ಈ ಬೆರಳುಗಳು ಸರಸ ಶೃಂಗಾರದ ಸಮಯದಲ್ಲಿ ಹರಿದಾಡುವುದರಿಂದ ಅವುಗಳಿಗೆ ಪ್ರಧಾನ ಪುರುಷೇಶ್ವರ ಅಂತ ಹೀಗೆ ಹೇಳ್ತಾರೆ. ಮತ್ತೆ ಅವೇ ಬೆರಳುಗಳಿಂದ ದೈತ್ಯ ಸಂಹಾರ ಮಾಡುವಂಥ ಶಕ್ತಿ ಉಳ್ಳವನು ಹೌದವನು. ಅಂಗುಲಿ ಮಾತ್ರೇಣ ದೈತ್ಯ ಸಂಹಾರಣ ಶಕ್ತಿಮಾನ್ ಇತ್ಯರ್ಥ. ಅದನ್ನು ಕೂಡ ನಾವಿಲ್ಲಿ ಕೇಳ್ತೇವೆ. ಹೀಗೆ ಆ ಭಗವಂತನ ಶೃಂಗಾರವನ್ನು ಮತ್ತು ಭಗವಂತನ ಪರಾಕ್ರಮವನ್ನು ಹೇಳುವಂಥ ಶಬ್ದ ಅದು ಪ್ರಧಾನ ಪುರುಷೇಶ್ವರ ಅನ್ನೋ ಶಬ್ದ. ವೇದ ಮಂತ್ರದಿಂದ ಆ ಶಬ್ದ ಹೇಗೆ ಸೂಚಿತ ಆಗಿದೆ? ಅವೋಚತ್ ಸ್ವಾಂ ತನ್ವಾ ಅಂತ ಹೀಗೆ ಆ ವೇದ ಮಂತ್ರದಲ್ಲಿದೆ.
ಭಗವಂತನ ಒಂದು ಶರೀರ, ಆ ಶರೀರವನ್ನು ಇವನು ಸ್ವಾಂ ತನ್ವಮಿಂದ್ರಂ ಅಂತಿದೆ. ಹೀಗೆ ಇರುವುದರಿಂದ ಬೃಹದ್ದಿವ ಅನ್ನೋ ಋಷಿ ಭಗವಂತನ ಶರೀರವನ್ನು ವರ್ಣಿಸಿದ ಅಂತ ಇಲ್ಲಿ ಬಂದಿದೆ. ಭಗವಂತನ ಶರೀರ ಅಂದರೆ ಆ ಭಗವಂತನ ಬೆರಳುಗಳು. ಪ್ರಧಾನ ಪುರುಷೇಶ್ವರ ಅನ್ನೋ ಶಬ್ದಕ್ಕೂ ನಾರಸಿಂಹ ವಪುಷೇ ನಮಃ ಅನ್ನೋದಕ್ಕೂ ಸಂಬಂಧವನ್ನು ಕಲ್ಪಿಸಿದ್ದಾರೆ ಭಗವಂತರಾಯರು. ಹೀಗೆ ಅವನ ಬೆರಳುಗಳು ದೈತ್ಯ ಶಕ್ತಿಗಳನ್ನು ಸೀಳಿ ಹಾಕಬಲ್ಲವು, ಹಾಗೆ ಲಕ್ಷ್ಮೀದೇವಿಗೆ ಆನಂದವನ್ನು ತಂದೀಯಬಲ್ಲವು ಅಂತ ಅದರ ಅರ್ಥ. ಹೀಗೆ ತನು ಅಂದರೆ ಶರೀರ ಅಂತ ಅರ್ಥ. ಆ ತನ್ವ ಅನ್ನೋ ಶಬ್ದದಿಂದ ಭಗವಂತನ ಬೆರಳುಗಳನ್ನು ಈ ಮಂತ್ರದಲ್ಲಿ ವರ್ಣಿಸಿದ್ದಾರೆ ಅಂತ ಭಗವಂತರಾಯರ ಅಭಿಪ್ರಾಯ.